ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನಸ್ ಲೈಫ್ ಸ್ಟೈಲ್. ಇದು ಬಂದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ. ಸಾರಿ ಫಾರ್ ದ ಡಿಲೇ ಅಂತ ಹೇಳ್ತೀನಿ. ಶುಕ್ರವಾರ ಮಕ್ಳಿಗೆ ಹುಷಾರಿಲ್ಲದೆ ಇರೋ ಕಾರಣ ಅವತ್ತು ದೇವ್ರ ಪೂಜೆ ಮಾಡಲಿಕ್ಕಾಗಿಲ್ಲ. ಯಾಕೋ ಒಂಥರ ನೆಮ್ಮದಿನೇ ಇರೋಲ್ಲ ಪೂಜೆ ಮಾಡಿದ್ರೆ. ಹಾಗಾಗಿ ಶನಿವಾರನಾದರೂ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಒಂದು ಅರ್ಧ ಕೆಲಸ ಮುಗಿಸಿದ್ದೀನಿ. ಇನ್ನೂ ಅರ್ಧ ಸ್ಟಾರ್ಟ್ ಮಾಡಬೇಕು. ನೋಡು, ಇವತ್ತು ಸ್ಯಾಟರ್ಡೆ, ಇವತ್ತು ಈ ಥರ ರಂಗೋಲಿ ಹಾಕಿದೆ. ಒಂಥರ ಸಿಂಪಲಾಗಿ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ನೀರು ಬೇರೆ ಬಿಟ್ಟಿದ್ದು ಲೇಟಾಯಿತು, ಹಾಗಾಗಿ ಸ್ವಲ್ಪ ಕೆಲಸ ಸಹ ಲೇಟ್ ಆಗ್ತಾಯಿದೆ. ಈ ಎಲೆಕ್ಟ್ರಿಷಿಯನ್ ಮನೆಯಲ್ಲೋ ಅಪ್ಪ ದೇವರೇ, ನನಗಂತೂ ಎತ್ತಿ 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 ಸಾಕಾಗ್ಬಿಟ್ಟೈತೆ ನಮ್ಮ ಯಜಮಾನ್ರ ಹತ್ರ. ಈ ವೈರುಗಳು ನೋಡಿ 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 ಬೇಜಾರಾಗ್ಬಿಟ್ಟೈತೆ. ಯಾರೆಲ್ಲ ಎಲೆಕ್ಟ್ರಿಷಿಯನ್ಸ್ ಇದ್ದೀರಾ, ಅವ್ರ ಹಸ್ಬೆಂಡ್ಸ್ ಇದ್ದೀರಾ, ಅವ್ರ ಮನೇಲಿ ಈ ಥರ ಇರುತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ. ಎಷ್ಟು ಎತ್ತಿಟ್ಟರೂ ಸಹ ನಮ್ಮ ಮನೇಲಂತೂ ತೊಗೊಂಬಂದು ಇಡ್ತಾನೆ ಇರ್ತಾರೆ. ಏನಾದರೂ ಕೇಳಿದ್ರೆ ಅದರಿಂದನೇ ನಾವು ಊಟ ಮಾಡ್ತಾ ಇರೋದು ಅಂತಾರ. ಇನ್ನು ಆ ಮಾತು ಅಂದಮೇಲೆ ಇನ್ನೇನು ಮಾತಾಡೋಕ್ಕಾಗಲ್ಲ. ಅದಿರಲಿ ಪಕ್ಕಕ್ಕೆ. ಎದ್ದು ನೀರೆಲ್ಲ ಹಿಡಿದು ಇನ್ನೂ ಒಂದು ಡ್ರಮ್ಮಿಗೆ ತುಂಬಬೇಕಾಗಿತ್ತು. ಹಂಗಾಗಿ ಆ ಡ್ರಮ್ಮಿಗೆ ನೀರು ಬಿಟ್ಟು ಆ ಡ್ರಮ್ ತುಂಬ ವರ್ಷದಲ್ಲಿ ಈ ಕಡೆ ಮನೆ ಒರೆಸ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಮನೆ ಒರೆಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಫಸ್ಟೇ ಈ ಕಡೆ ಬೇಗ ಬೇಗ ಮನೆ ಒರೆಸ್ಕೊಂಬಂದ್ಬಿಟ್ರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ನನ್ನ ಮಕ್ಕಳು ಎದ್ರು ಅಂದರೆ ಏನು ಕೆಲಸನೂ ಆಗೋಲ್ಲ. ಅದಕ್ಕೆ ಸೌಂಡ್ ಬರದೇ ಇರೋ ಥರ ಸ್ಲೋ ಆಗಿ ಎಲ್ಲ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ ಒಂದು ಕಡೆಯಿಂದ. ಸ್ಕೂಲ್ಗೆ ಹೋಗೋ ತನಕ ಈ ಥರ ರೊಟೀನು, ಸ್ಕೂಲ್ಗೆ ಹೋದ್ಮೇಲೆ ಇನ್ನೊಂದು ಥರ ರೊಟೀನು. ಯಾವಾಗಲೂ ಡೈಲಿ ರೊಟೀನ್ ನೋಡಿ ನೋಡಿ ಬೇಜಾರಾಗಿರುತ್ತೆ ಅಂತ ಇವತ್ತು ನಾನು ನಿಮ್ಮ ಜೊತೆ ಮಾರ್ನಿಂಗ್ ರೊಟೀನ್ ಮಾತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಮನೆ ಒರೆಸಿದೆಲ್ಲ ಮುಗಿದು ಬಟ್ಟೆಗಳೆಲ್ಲ ಒಗ್ದಾಕಿ ಮ್ಯಾಟು ಏನೆಲ್ಲ ಇರುತ್ತಲ್ಲ, ಮಸಿ ಬಟ್ಟೆ ಎಲ್ಲ ತೊಳೆದಾಕಿ ಮಕ್ಕಳ ಬಟ್ಟೆ ಎಲ್ಲ ಒಗೆದು ನಾನು ಎಲ್ಲ ಒಂದು ಕಡೆಯಿಂದ ತೊಳೆದು ಮತ್ತೆ ಸ್ನಾನ ಮಾಡ್ಕೊಬರೋ ಅಷ್ಟರಲ್ಲಿ 8 ಗಂಟೆ ಆಗಿರುತ್ತೆ. ಕಮ್ಮಿ ಅಂದರೂ 1 ಅವರ್ ಬೇಕು. ಮನೆ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ 1 ಅವರ್ ಬೇಕು. ಅದಕ್ಕೆ ಮುಂಚೆ 6 ಗಂಟೆಗೆ ಎದ್ದಿರಬೇಕು. ಇವಾಗ ಮಕ್ಕಳು ಇನ್ನೂ ಮಲ್ಕೊಂಡಿದ್ರು ನೋಡ್ಬೋದು ನೀವು. ಅದಕ್ಕೆ ಸೈಲೆಂಟಾಗಿ ಏನು ಸೌಂಡ್ ಮಾಡದೇ ಇರೋ ಥರ ನಾನು ಮುಖಕ್ಕೆ ಮಾಯ್ಶ್ಚರೈಸರ್ ಹಚ್ಕೊಂಡು ಹೊರಗಡೆ ಹೋಗ್ಬಿಡ್ತೀನಿ ಇವಾಗ ಅಷ್ಟೇ. ಮಕ್ಕಳಿಗಿಬ್ರಿಗೂ ಹುಷಾರಿಲ್ಲದೆ ಇರೋ ಕಾರಣ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಸಿರಪ್ ಆಗ್ತಾಯಿದ್ದಂಗೆ ಕಡಿಮೆ ಆಗುತ್ತೆ, ಮತ್ತು ನೈಟ್ ತನಕ ಏನೂ ಇರೋಲ್ಲ. ಇನ್ನು ಸಂಜೆಗೆ ಮತ್ತೆ ಇಲ್ಲ ನೆಕ್ಸ್ಟ್ ಟೈಮ್ ಬೆಳಗಿನ ಜಾವ ಹಂಗೆ ಅವ್ರಿಗೆ ಜ್ವರ ಸ್ಟಾರ್ಟ್ ಆಗೋದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇಲೇ ಸಿರಪ್ ಹಾಕ್ತಾಯಿದ್ದೀನಿ. ನೋಡಬೇಕು ಏನಾಗುತ್ತೆ ಎತ್ತಾಗುತ್ತೆ ಅಂತ. ಇದು ನನ್ನ ಏನಂತಾರೆ ಹೇರ್ ಸಿರಮ್. ಇದು ಸ್ಟ್ರೀಕ್ಸ್ ಕಂಪ್ನಿದು. ನಾನು ಸ್ಟಾರ್ಟಿಂಗಿಂದ ಸಹ ಇದೇ ಯೂಸ್ ಮಾಡ್ತಾಯಿರೋದು. ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿನ್ನು ಮಲ್ಕೊಂಡಿದ್ದು ನೋಡಿ ನಾನು ಸೈಲೆಂಟಾಗಿ ಬಾಗಿಲು ಮುಚ್ಕೊಂಬಂದ್ಬಿಟ್ಟೆ. ಮತ್ತು ಕುಕ್ಕರ್ ಸೌಂಡು ಏನಾದರೂ ಆದರೆ ನಮ್ಮ ಶಾರು ಸರಿ ಇಲ್ಲ, ಎದ್ಬಿಡ್ತಾಳೆ. ಇಲ್ಲಿ ನೋಡ್ಬೋದು, ಆವಾಗಲೇ ನೋಡಿದಾಗ 7:10 ಆಗಿತ್ತು, ಇವಾಗ 8:10 ಆಗಿದೆ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಐತೆ ಅಂತಲೇ ಹೇಳ್ಬೋದು. ಹಂಗಾಗಿ ಬರೀ ಮಾರ್ನಿಂಗ್ ರೊಟೀನ್ ಮಾತ್ರ ಶೇರ್ ಮಾಡ್ಕೊತೀನಿ. ಇದು ಕೈ ಹಾಕೋಕ್ಕೆ ಮುಂಚೆ ಫಸ್ಟ್ ಅಡುಗೆಗೆ ರೆಡಿ ಮಾಡಿಟ್ಬಿಟ್ಟು ಬಂದ್ಬಿಡೋಣ. ಇನ್ನು ಆ ಮಕ್ಳಾದ್ಮೇಲೆ ಬೇಕಾದ್ರೆ ಪೂಜೆ ಮಾಡ್ಕೋಬೋದು. ನಾನು ಅಡುಗೆ ಮಾಡೋಕ್ಕೆ ಬಿಡೋಲ್ಲ ನಮ್ಮ ಶಾರು. ಹಾಗಾಗಿ ರಾತ್ರಿನೇ ಎಲ್ಲ ನೆಕ್ಸ್ಟ್ ಡೇ ಪೂಜೆ ಮಾಡಬೇಕು ಅಂದರೆ ಇವಾಗ ಹಿಂದಿನ ದಿವಸ ಎಲ್ಲ ಕ್ಲೀನ್ ಮಾಡಿನೇ ಮಲ್ಕೊಳ್ಳೋದು ನಾನು. 12 ಆದರೂ ಓಕೆ, 1 ಆದರೂ ಓಕೆ, ಆ ಥರ ನಾನು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆಯಲ್ಲಿ ನೀರು ಸೋರ್ಕೊಳ್ಳೋಕೆ ಅಂದ್ಬಿಟ್ಟು ಎಲ್ಲ ಅಲ್ಲೇ ಬಾರ್ಲಾಕಿದ್ನಲ್ಲ, ಅದನ್ನೆಲ್ಲ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ನೋಡಿದೆ ಏನು ತರಕಾರಿ ಇತ್ತು ಅಂತ. ಕುಂಬಳಕಾಯಿ ಇತ್ತು, ಕುಂಬಳಕಾಯಿ ಪಲ್ಯ ಮಾಡ್ಬಿಟ್ಟು ಚಪಾತಿ ಮಾಡಿಬಿಡೋಣ ಅಂತ. ನನಗಂತೂ ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಆಲೂಗಡ್ಡೆ ಪಲ್ಯ ಬಿಟ್ಟರೆ ಇದು ಕುಂಬಳಕಾಯಿ ಪಲ್ಯ. ಇವೆರಡು ಬಿಟ್ಟರೆ ನಾನು ಇನ್ನೇನು ತಿನ್ನಲ್ಲ. ತಿಂತೀನಿ ಅಂದ್ರೂ ಸುಮ್ಮನೆ ಹಂಗೆ ಹಚ್ಕೊಂಡು ತಿಂತೀನಿ ಅಷ್ಟೇ. ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿಬಿಡೋಣ ಅಂತ. ಆ್ಯಕ್ಚುಲಿ ಇದ್ದಿದ್ದು ನಂಗೆ ಬೀಟ್ರೂಟ್ ಚಪಾತಿ ಮಾಡಬೇಕು ಅಂತ. ಬಟ್ ಬೀಟ್ರೂಟ್ ಎಲ್ಲ ನಾನು ಇವಾಗ ಗ್ರೈಂಡ್ ಮಾಡಿ ಹಾಕೋದ್ರಿಂದ ನನ್ನ ಶಾರು ಎದ್ಬಿಡ್ತಾಳೆ ಮಿಕ್ಸಿ ಆನ್ ಮಾಡಿದ್ರೆ ಅಂದ್ಬಿಟ್ಟು ಪ್ಲೈನ್ ಚಪಾತಿ ಮಾಡೋಣ ಅಂತ ಪ್ಲೈನ್ ಚಪಾತಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಯಾವಾಗಾದರೂ ಅವಳು ಎದ್ದಿದ್ದಾಗ ಬೀಟ್ರೂಟ್ ಚಪಾತಿ ಮಾಡ್ಕೊಬಿಡೋಣ ಅಂತ. ಇಲ್ಲಿ ಕುಂಬಳಕಾಯಿ ಹಸ್ಬೆಂಡ್ ಒಂದು ಕಾಯಿ ಫುಲ್ಲು ತೊಗೊಬಂದಿದ್ರು. ಮೊನ್ನೆ ನವಿ ಬಂದಿದ್ಲಲ್ಲ, ನವಿ ಬಂದಿದ್ದು ವ್ಲಾಗ್ ಹಾಕಿದ್ನಲ್ಲ, ಅವತ್ತು ಅವಳಿಗೆ ಸ್ವಲ್ಪ ಅವಳಿಗೆ ಅರ್ಧ ಕೊಟ್ಟು ನಾನು ಅರ್ಧ ಇಟ್ಕೊಂಡೆ. ಸುಮ್ಮನೆ ಇದ್ದರೆ ವೇಸ್ಟ್ ಆಗುತ್ತೆ. ನನ್ನ ಹಸ್ಬೆಂಡ್ ಒಂದು ಟೈಮ್ ತಿಂದ್ಬಿಟ್ಟು ಹೋಗೋದಷ್ಟೇ. ಹಂಗಾಗಿ ಜಾಸ್ತಿ ಇದ್ದರೆ ವೇಸ್ಟ್ ಆಗುತ್ತೆ ಅಂತ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದನ್ನು ಸ್ವಲ್ಪ ಸಣ್ಣಕ್ಕೆ ಹಚ್ಕೋತೀನಿ. ದಪ್ಪಕ್ಕೆ ಹಚ್ಕೊಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಬೇಯೋಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಸಣ್ಣಕ್ಕೆ ಹಚ್ಚಿಟ್ಕೊಬಿಟ್ರೆ ಡೈರೆಕ್ಟ್ ಪ್ಯಾನಲ್ಲೇ ಬೇಯಿಸ್ಕೊಬಿಡ್ಬೋದು. ಏನೇನು ಬೇಕೋ ಅದೆಲ್ಲ ಒಂದೇ ಸರ್ತಿ ಚಾಪಿಂಗ್ ಕೆಲಸ ಮುಗಿಸ್ಕೊಬಿಟ್ರೆ
ಮತ್ತು ನನಗೆ ಪದೇ ಪದೇ ಚಾಪಿಂಗ್ ಮಾಡೋವಂಥದ್ದಿರಲ್ಲ. ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿ ಅನಿಸುತ್ತೆ ಟೇಸ್ಟು ಕುಂಬಳಕಾಯಿ ಪಲ್ಯಕ್ಕೆ. ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ 3 ಮಾತ್ರ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತೊಗೋಬೋದು. ನನಗಿಲ್ಲಿ ಇದು ಸ್ವಲ್ಪ ಕ್ವಾಂಟಿಟಿ ಸಹ ಕಡಿಮೆ ಅನಿಸುತ್ತಲ್ಲ, ಹಂಗಾಗಿ. ನಮ್ಮ ಮನೇಲಿ ಖಾರ ಕಮ್ಮಿ ಮತ್ತು ಮಗು ಬೇರೆ ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿ ಎತ್ತಾಕೋಕ್ಕೆ ನನಗೂ ಈಸಿ ಆಗುತ್ತೆ, ಕಣ್ಣು ಕಾಣಿಸುತ್ತೆ ಬೇಗ ಅಂತ. ಹಬ್ಬಿ ತಟ್ಟೆಯಲ್ಲೂ ಅಷ್ಟೇ ಒಂದು ಮೆಣ್ಸಿನ್ಕಾಯಿ ಏನಾದರೂ ಕಾಣಿಸಿದ್ರೆ ಅಂದರೆ ಅವ್ರು ಊಟ ಮಾಡಲ್ಲ. ಅದಕ್ಕೆ ನಾನು ಸ್ಲಿಟ್ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ, ತೆಗಿಯೋಕ್ಕೆ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಅದೆಲ್ಲ ರೆಡಿ ಮಾಡಿ ಇಟ್ಟು ಈ ಕಡೆ ಬಂದು ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಹೂವು ಹಾಕಿ ರೆಡಿ ಮಾಡಿದೆ, ಬಟ್ ಪೂಜೆ ಮಾಡಿಬಿಡೋಣ ಅಂದರೆ ನಮ್ಮ ಅತ್ತೆ ಮಾವನ ಫೋಟೋ ನನಗೆ ಅನಿಸಲ್ಲ. ಹಾಗಾಗಿ ಹೂವು ಎಲ್ಲ ತೆಗೆದು ಕ್ಲೀನಾಗಿ ದೇವ್ರ ಮನೆಯೆಲ್ಲ ಒರೆಸಿ ಮತ್ತು ಫ್ರೆಶ್ ಹೊಸ ಹೂವು ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ಇನ್ನೂ ಈ ಹೂವು ತೆಗ್ದಿಲ್ಲ. ಹಸ್ಬೆಂಡ್ ಎದ್ದು ಸ್ನಾನ ಮಾಡಿ ಅವ್ರು ಬಂದು ಹೂವು ತೆಗಿಯೋ ಅಷ್ಟರಲ್ಲಿ ನಂಗೆ ಇನ್ನೂ ಟೈಮ್ ಆಗಿಬಿಡುತ್ತೆ. ಪಲ್ಯ ಮಾಡಿಬಿಟ್ಟೋಣ ಅಂದ್ಬಿಟ್ಟು ಈ ಕಡೆ ಪಲ್ಯಕ್ಕೆ ಇಟ್ಕೊತಾಯಿದ್ದೀನಿ. ಬನ್ನಿ ಪಲ್ಯ ಹೇಗೆ ಮಾಡೋದು ಸಿಂಪಲ್ ವೇಯಲ್ಲಿ ಈಸಿಯಾಗಿ ತೋರಿಸ್ತೀನಿ ಪಟಾಪಟ ಅಂತ. ಮತ್ತು ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಫಸ್ಟ್ ಇಲ್ಲಿ ಒಂದು ಬಾಣಲಿಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಯಾಕಂದರೆ ಕುಂಬಳಕಾಯಿನ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ. ಮತ್ತು ಕಡಲೆಬೇಳೆ ಆಪ್ಷನಲ್ ಅಂತ ಹೇಳ್ಬೋದು. ನನಗಂತೂ ಪಲ್ಯಗಳಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಹಾಕಿದ್ರೇ ಚೆನ್ನಾಗಿ ಅನಿಸೋದು. ಸಾಸಿವೆ ಹಾಕ್ಕೊಂಡಿನಿ. ಜೀರಿಗೆ ಇಷ್ಟಪಡೋರು ಜೀರಿಗೆ ಇಷ್ಟ ಹಾಕ್ಕೋಬೋದು. ನನಗೆ ಪಲ್ಯಗಳಲ್ಲೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ನಾನು ಮಾಡೋ ವಿಧಾನ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಣ್ಣೆ ಸಾಸಿವೆ ಎಲ್ಲ ಹಾಕ್ಕೊಂಡು ಕಡಲೆಬೇಳೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು 3 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಕುಂಬಳಕಾಯಿ ಹಾಕಿ ಇಲ್ಲಿ ಒಗ್ಗರಣೆ ಎಲ್ಲ ಕ್ಲೀನಾಗಿ ಸಾಟೆಟ್ ಮಾಡ್ಕೋಬೇಕು. ಮೇಲೆ ಕೆಳಗಡೆ ಮಾಡಿಕೊಂಡ್ರೆ ಚೆನ್ನಾಗಿ ಒಗ್ಗರಣೆ ಫ್ಲೇವರ್ ಎಲ್ಲದಕ್ಕೂ ಹರಡ್ಕೊಳ್ಳುತ್ತೆ. ಹಾಗಾಗಿ ಫ್ರೈ ಮಾಡ್ತಾ ಅದೇ ಕುಂಬಳಕಾಯಲ್ಲಿರೋ ನೀರಿನಂಶ ಬಿಟ್ಕೊಳ್ಳುತ್ತೆ. ಒಂದೊಂದು ಕಾಯಿ ಕುಂಬಳಕಾಯಲ್ಲಿರೋ ನೀರು ಬಿಡುತ್ತೆ, ಒಂದೊಂದು ಕಾಯಿ ಬಿಡೋಲ್ಲ. ಅಕಸ್ಮಾತ್ ಬಿಟ್ಟಿಲ್ಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈ ಕಡೆ ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಟ್ಟು ಒಂದು ಅರ್ಧರಿಂದ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ರೆ ಕ್ಲೀನಾಗಿ ಸಾಫ್ಟಾಗಿ ಬೇಗ ಬೆಂದ್ಕೊಬಿಡುತ್ತೆ ಈಸಿಯಾಗಿ. ಮತ್ತು ಬೇಗ ಆಗೋಗ್ಬಿಡುತ್ತೆ ಕುಂಬಳಕಾಯಿ ಪಲ್ಯ. ಇದಕ್ಕೆ ಇನ್ನೂ ಹುಚ್ಚೆಳ್ಳು ಹಾಕಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಬಟ್ ಹುಚ್ಚೆಳ್ಳು ನಾನು ಪುಡಿ ಮಾಡ್ಕೊಳಕ್ಕೆಲ್ಲ ಆಗೋಲ್ಲ, ಯಾಕಂದರೆ ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಳಕ್ಕೆ ಹೋದ್ರೆ ಆ ಜಾರ್ಗೆ ಸಿಗೋಲ್ಲ ಬ್ಲೇಡ್ಗೆ. ಹಾಗಾಗಿ ನಾನು ಇವತ್ತು ಪ್ಲೈನಾಗಿ ಮಾಡ್ಕೊತಾಯಿನಿ. ಇಲ್ಲಿ ನೋಡ್ಬೋದು ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೆಂದ್ಕೊಬಿಡುತ್ತೆ. ಇಲ್ಲಿ ಆಲ್ರೆಡಿ ಬೆಂದೇ ಹೋಯ್ತು. ಮತ್ತು ಇದು ಧನಿಯಾ ಪುಡಿ ಆಲ್ಮೋಸ್ಟ್ ಯಾರೂ ಹಾಕೋಲ್ಲ ಅನಿಸುತ್ತೆ. ನನಗೆ ಇಷ್ಟ. ಮತ್ತು ಇದು ಹಾಕಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ. ನಾವಂತೂ ಮಸ್ಟ್ ಆ್ಯಂಡ್ ಶುಡ್ ಹಾಕ್ತೀವಿ ಧನಿಯಾ ಪೌಡರು ಮತ್ತು ಹಸಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಯಮ್ಮಿ ಡಿಲಿಷಿಯಸ್ ಆಗಿರೋವಂತಹ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಇದನ್ನು ನೀವು ಕುಂಬಳಕಾಯಿ ಪಲ್ಯನ ಚಪಾತಿ ಜೊತೆ ಮತ್ತು ಅಕ್ಕಿ ರೊಟ್ಟಿ ಜೊತೆ ಅಂತೂ ಇನ್ನೂ ಸಖತ್ತಾಗಿ ಕಾಂಬಿನೇಷನ್ ಆಗುತ್ತೆ. ಪಲ್ಯ ಇನ್ನೂ ಫುಲ್ ಆಗಿರಲಿಲ್ಲ ಅಷ್ಟರಲ್ಲಿ ಶಾರು ಬೇಬಿ ಎದ್ಬಿಟ್ಟಿದ್ಲು. ಶಾರು ಬೇಬಿನ ಕರ್ಕೊಂಬಂದು ಹಾಲಲ್ಲಿ ಕುಣಿಸಿದ್ದೆ. ಒಂದೇ ನಿಮಿಷ ಇರೋ ಮಗನೇ ಒಗ್ಗರಣೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಅಂತ. ಇಲ್ಲಿ ನೋಡಿ ಅವಳು ಹಾಯ್ ಮಾಡು. ಹಾಯ್ ಇಲ್ಲಿ ಹಾಯ್ 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 ಹಾಯ್. ನೋಡು, ವಾವ್ ಪುನು ಶಾರು. ಪುನು ಇಲ್ಲಮ್ಮ, ಅಕ್ಕ ಇಲ್ಲಿ, ಅಕ್ಕ ಇಲ್ಲಿ, ಅಕ್ಕ ಇಲ್ಲಿ. ಅಕ್ಕ ಜುಜ್ಜಿ ಮಾಡ್ತಾವಳೆ. ಮಾವ ಒಂದು ಕಿಸ್ ಕೊಡು ಚಿನಿ. ಅವ್ವ ಕೊಡೋಲ್ಲ, ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು. ಒಂದೇ ಒಂದು ಕೊಡು, ಒಂದೇ ಒಂದು. ಮಾವ ಈ ಕಡೆ
ಈ ಕಡೆ ಈ ಕಡೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಏನದು ಗುಂಡಿ? ನಾನು ನಿಂಗೆ ಕವ ಕೊಡ್ತೇನೆ. ಬಾಂಡ್ಲಿಕ ಗುಂಡು. ಹಿಂಗೆ ಹಿಂಗೆ. ವೆರಿ ಗುಡ್ ವೆರಿ ಗುಡ್. ನಾಚಿಕೆ ಆಗೋಯ್ತು, ನಾಚಿಕೆ ಆಗೋಯ್ತು. ಅಯ್ಯೋ ಅಯ್ಯೋ ಅಯ್ಯೋ. ಕೂದಲು ಎಲ್ಲೋಯ್ತಮ್ಮ? ಕೂದಲು ಎಲ್ಲೋಯ್ತು? ಎಲ್ಲೋಯ್ತು ಕೂದಲು? ಚಾಮಿ ಕೊಲ್ಟೋಯ್ತು. ಎಲ್ಲಿ ಕೂದಲು? ಅಲ್ಲಿ ಚಾಮಿ ಆಯ್ತಾ? ಗುಡ್ ಗರ್ಲ್ ನೀನು. ನೋಡು ಸಾಂಗ್ ಗೊತ್ತಾಯ್ತು, ಡ್ಯಾನ್ಸ್ ಆಡಲ್ಲ? ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಬೂವ ತಿನ್ನಲ್ಲ? ಬೂವ 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 ಬೂವ. ಯಾಕೆ ಹೋಗ? ಅಯ್ಯೋ ಅಲ್ಲೆಲ್ಲ ಕಾಣಿಸ್ತೈತೆ, ಅಲ್ಲೆಲ್ಲ ಕಾಣಿಸ್ತೈತೆ. ಬಾ ಬಾ. ಏ ಉಳ್ಳ ಬಾರ. ಬೇಡ ನೀನು ಕುಚ್ ಕುಚ್. ಬೇಡ ನೀನು ಕುಚ್ ಕುಚ್ ಕುಚ್. Come on. Yes. Very good. ಶಾರು ಯಾಕೆ ಅಳ್ತಿದ್ಲಂದರೆ ಇವಾಗ ಅವಳನ್ನ ಅಲ್ಲೇ ಮತ್ತೆ ಎತ್ಕೊಂಡು ಇಷ್ಟೊತ್ತು ಆಟಾಡ್ಸಿದ್ನಲ್ಲ, ಮತ್ತು ಕೆಳಗಡೆ ಕೂರಿಸಿದ ತಕ್ಷಣವೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಏನಂದರೆ ಏನು ಕೆಲಸ ಸಹ ಮಾಡೋಕ್ಕಾಗಲ್ಲ ನನಗಂತೂ. ಅವಳನ್ನ ಎತ್ಕೊಂಡು ಓಡಾಡಿಸ್ತಾ ಇರಬೇಕು, ಇಲ್ಲ ಎತ್ಕೊಂಡು ಕೆಲಸ ಮಾಡಬೇಕು. ಸೈಲೆಂಟಾಗಿರ್ತಾಳೆ, ಇಲ್ಲ ಮುಂದೆ ಕೂತ್ಕೊಂಡಿರ್ಬೇಕು. ಹಸ್ಬೆಂಡ್ಗೆ ಈ ಕಡೆ ಟೈಮ್ ಆಗೋಗ್ಬಿಟ್ಟಿತ್ತ ಪಾಪ. ಯಾವಾಗಲೂ 4 ಚಪಾತಿ ಬ್ರೇಕ್ಫಾಸ್ಟಿಗೆ ತಗೊಳ್ಳೋರು ಅಂಥದ್ದು ಇವತ್ತು 3 ಚಪಾತಿನೇ ನಾನು ಲಟ್ಸೋಕ್ಕಾಗಿದ್ದು ಅವ್ರು ಹೋಗೋ ಅಷ್ಟರಲ್ಲಿ. ಫಸ್ಟ್ ಚಪಾತಿ ಪುಟಾಣಿ ಚಪಾತಿ ನಮ್ಮ ಪುನರ್ವಿಗೋಸ್ಕರ. ಇನ್ನು ಅವಳು ರಾತ್ರಿ ಊಟ ಮಾಡಿರಲಿಲ್ಲ, ರಾತ್ರಿ ಎಲ್ಲ ವಾಮಿಟ್ ಮಾಡಿಕೊಂಡು. ಹಾಗಾಗಿ ಇವಾಗ ಎದ್ದಿದ ತಕ್ಷಣ ಊಟ ಕೇಳ್ತಾಳ. ಅದಕ್ಕೋಸ್ಕರ ಅವಳಿಗೆ ಫಸ್ಟ್ ಚಪಾತಿ ಮಾಡಿಟ್ಬಿಡೋಣ ಅಂದ್ಕೊಂಡೆ. ಹಾಗಾಗಿ ಒಂದು ಪುಟಾಣಿ ಚಪಾತಿ ಮಾಡಿಟ್ಕೊಂಬಿಟ್ರೆ ಬೇಗ ಎದ್ದಿದ ತಕ್ಷಣವೇ ಅವಳಿಗೆ ಊಟ ಹಾಕ್ಕೊಟ್ಬಿಡ್ತೀನಿ, ಬಾಯಿ ತೊಳಿಸ್ಬಿಟ್ಟು. ಆಮೇಲೆ ಬ್ರಷ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು. ಇಲ್ಲಿ ಹಸ್ಬೆಂಡ್ ರೆಡಿ ಆಯಿತು. ಚಪಾತಿ ಆಯಿತಾ ಕೊಡು ಬೇಗ, ನಂಗೆ ಹೋಗ್ತೀನಿ ಅಂತ. ಅವ್ರಿಗೆ ಮಧ್ಯಾಹ್ನ ಬಿಸಿಲಾಗ್ಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬೇಗ ಹೋದರೆ ಬೇಗ ಕೆಲಸ ಮುಗಿಸ್ಕೊಂಡು ಬರ್ಬೋದು ಅಂತ ಅವ್ರ ಇಂಟೆನ್ಷನು. ಆಗಲ್ವಲ್ಲ ಸ್ಟ್ರೀಟ್ ಲೈಟೆಲ್ಲ ಹಾಕೋಕ್ಕೆ ಬಿಸಿಲಲ್ಲಿ. ಅದಕ್ಕೋಸ್ಕರ ಪಾಪ ತುಂಬ ಕಷ್ಟ ಬೀಳ್ತಾರೆ. ಇರಲಿ, ಇಟ್ಸ್ ಓಕೆ. ಎಲ್ರಿಗೂ ಕಷ್ಟ ಅನ್ನೋದು ಇದ್ದಿದೆ. ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಪುನರ್ವಿ ಆಲ್ರೆಡಿ ಚಿಕ್ಕ ಚಪಾತಿ ಏನು ಫಸ್ಟ್ ತೋರಿಸಿದ್ದೆ ಅದನ್ನು ಮುಗಿಸ್ಬಿಟ್ಟು ಮಮ್ಮಿ ಇನ್ನೂ ಸ್ವಲ್ಪ ಕೊಡು ಅಂತ ಬಂದಿದ್ಲು. ಮಗು ಪಾಪ ಫುಲ್ಲು ಸುಸ್ತಾಗ್ಬಿಟ್ಟವಳೆ. ಎದ್ದಿದ ತಕ್ಷಣ ಸಿರಪ್ ಹಾಕೊಂಡು ಹೊರಗಡೆ ಕರ್ಕೊಂಬಂದಿದ್ದು ನಾನಂತ ಅವಳನ್ನ. ಚಪಾತಿ ಲಟ್ಸೋಕೆ ಹೋಗೋಕೆ ಮುಂಚೆ ಪೂಜೆ ಮಾಡಿಬಿಟ್ಟು ಹೋದೆ. ಹಸ್ಬೆಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ಹೂವು ಹಾಕ್ಕೊಟ್ಟಿದ್ರು. ಅವ್ರು ಹೂವು ಎಲ್ಲ ಹಾಕ್ಕೊಟ್ಮೇಲೆ ನಾನು ಪೂಜೆ ಮಾಡಿದ್ದು. ಪೂಜೆ ಎಲ್ಲ ಮುಗಿಸಿ ಅವ್ರಿಗೆ ಚಪಾತಿ ಲಟ್ಸ್ಕೊಟ್ಟು ಇವಾಗ ಅವ್ರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಡ್ಬೇಕು. ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡೋ ಅಷ್ಟರಲ್ಲಿ ಗಡಿಬಿಡಿ ಆಗೋಗ್ಬಿಡ್ತು. ಹಾಗಾಗಿ ನಾನು ಅದೇನು ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಅರ್ಜೆಂಟಲ್ಲಿದ್ರಲ್ಲ, ಹಾಗಾಗಿ ನನಗಂತೂ ತುಂಬ ಅಂದರೆ ತುಂಬ ವರ್ಷನೇ ಆಗೋಗ್ಬಿಟ್ಟಿತ್ತು ಅನಿಸುತ್ತೆ ಚಪಾತಿ ಮತ್ತು ಕುಂಬಳಕಾಯಿ ತಿಂದು. ಯೂಶ್ವಲಿ ಬಾಣಂತಿಗಳಿಗೆಲ್ಲನೂ ಕುಂಬಳಕಾಯಿ ಕೊಡೋಲ್ಲ, ಕುಂಬಳಕಾಯಿ ಇಡೋದು ಇಲ್ಲ. ಬಟ್ ಡಾಕ್ಟರ್ಸ್ ಪ್ರಿಫರ್ ಮಾಡ್ತಾರೆ ಬೇಬಿಗಿಸ್ಗೆಲ್ಲ ಕೊಡಬೇಕು ಅಂತ. ನಮ್ಮ ಮನೇಲಿ ಇನ್ನೂ ಕುಂಬಳಕಾಯಿ ಕೊಡೋಲ್ಲ. ಊರಿಗೆ ಬಂದಿದ ತಕ್ಷಣ ಕುಂಬಳಕಾಯಿ ನೋಡಿದ ಖುಷಿಗೇ ನಂಗೆ ತಿನ್ಬೇಕು ಅನಿಸ್ಬಿಡ್ತು. ಹಾಗಾಗಿ ಚಪಾತಿ ಕುಂಬಳಕಾಯಿ ಪಲ್ಯ ಮಾಡಿ ಮಗುದು ಆಲ್ರೆಡಿ ಆಯಿತು.
ಇನ್ನು ಮಕ್ಕಳು ಅಂದಮೇಲೆ ಎಲ್ಲರ ಜೊತೆ ಕೂತ್ಕೊಂಡು ಒಂದೊಂದು ಊಟ ಒಂದೊಂದು ತಿಂದೇ ತಿಂತಾರೆ. ಹಾಗೆ ಪುನರ್ವಿ ಸಹ ತಿಂತಾಯಿದ್ಲು. ಶಾರುಗೂ ಕುಂಬಳಕಾಯಿ ಇವತ್ತು ಟೇಸ್ಟ್ ಮಾಡಿಸೀನಿ, ಅವಳಿಗೆ ಇಷ್ಟ ಆಯಿತು. ಯಾಕಂದರೆ ಸ್ವೀಟ್ ಅನಿಸುತ್ತಲ್ಲ, ಹಾಗಾಗಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಮಾರ್ನಿಂಗ್ ಬ್ಯುಸಿ ರೊಟೀನ್ ಇದು. ಇವಾಗಂತೂ ಇಬ್ಬರು ಕಯ ಅಂದ್ಕೊಂಡು ಅಯ್ಯೋ ತಲೆ ತಿಕ್ಲಿಡಿಸ್ಬಿಡ್ತಾವಪ್ಪ ನಂಗಂತೂ. ಇವಳು ಅವಳಿಗಿಂತ ಜೋರು, ಅವಳು ಇವಳಿಗಿಂತ ಜೋರು. ಓನು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇನಲ್ಲ ನಾನು. ಹಿಂದೆ ಬಚ್ಚಿನಿ ಎರಡೂ ನನ್ನ ಏನಂತಾರೆ ರೌಡಿ ಬೇಬೀಸ್. ಹಿಂದಕ್ಕೆ ಬಾ. ಏ ಓಕೆ ಬಾಯ್ ಮಾಡಿ. ಬಾಯ್ ನೀನು ಮಾಡಿ ಶರು. ಬಾಯ್ ಶರು. ಬಾಯ್. ಹ್ಞೂ ಅಷ್ಟೇ, ಇಬ್ಬರದು ಬಾಯ್ ಆಯಿತು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎರಡು ಗಿಣಿ ಮರಿಗಳ ಜೊತೆ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.